ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಮೊದಲ ಟ್ರಾವೆಲ್ ವಿಡಿಯೋ. ನಾನು ಕೀನ್ಯಾಗೆ ಬಂದ ಮೇಲೆ ಒಂದಷ್ಟು ಟ್ರಾವೆಲ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಆಗಿರಲಿಲ್ಲ ಅಪ್ಲೋಡ್ ಮಾಡಲಿಕ್ಕೆ. ನಾವು ಕೀನ್ಯಾಗೆ ಬಂದ ಮೇಲೆ ಫಸ್ಟ್ ಭೇಟಿ ಕೊಟ್ಟಿದ್ದು ಮಾಂಬಾ ವಿಲೇಜ್ ಅಂತ. ಮಾಂಬಾ ವಿಲೇಜ್ ಅಂತಂದರೆ ಮೊಸಳೆಹಳ್ಳಿ ಅಂತ. ಮಾಂಬಾ ಅನ್ನೋದು ಈ ಸ್ವೈಲಿನಲ್ಲಿ ಕ್ರೊಕೊಡೈಲ್ ಅಂತ ಬರುತ್ತೆ. ಇದು 1972ರಲ್ಲಿ ಸ್ಥಾಪನೆ ಮಾಡಿ ಇದರಲ್ಲಿ ಆಗ ಒಂದು 12,000 ಮೊಸಳೆಗಳನ್ನು ಸಾಕಣೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಅದು ಒಟ್ಟು 17 ಎಕರೆ ಜಾಗದಲ್ಲಿ ಇವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. 17 ಎಕರೆ ಜಾಗದಲ್ಲಿ ಒಂದಷ್ಟು ಮೊಸಳೆಗಳ ಸಾಕಾಣಿಕೆಗೆ ಮಾತ್ರ ಮೀಸಲಿಟ್ಟು ಅಲ್ಲಿ ಮೊಸಳೆ ಸಾಕಾಣಿಕೆ ಮಾಡ್ತಾರೆ. ಮೊಸಳೆ ಸಾಕಾಣಿಕೆ ಜೊತೆಗೆ ಒಂದಷ್ಟು ಮೀನುಗಳು ಮತ್ತು ಜನ ಟ್ರಾವೆಲರ್ಸ್ ಬರ್ತಾರಲ್ಲ, ಟೂರಿಸ್ಟ್ ಬರೋದರಿಂದ ಒಂದಷ್ಟು ಹಾವುಗಳು ಮತ್ತು ಒಂಥರ ಸ್ಪೆಷಲ್ಸ್ ಮೀನು ಮತ್ತು ಕೆಲವೊಂದನ್ನು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಕೆಲವೊಂದು ಸತ್ತಿರುವಂತಹ ದೊಡ್ಡ ಮೊಸಳೆಗಳು, ಅಂದರೆ ಇಷ್ಟು ಇರೋಂಥ ಮೊಸಳೆಗಳು, ಸ್ಟಾರ್ಟಿಂಗಿಂದ ಮೊಸಳೆಗಳು ಸತ್ತಿರೋದಂಥ ಮೂಳೆಗಳನ್ನೆಲ್ಲ ಇಟ್ಕೊಂಡು ಅವರು ಅಲ್ಲಿ ಇದ್ದಾರೆ. ಈ ಮಾಂಬಾ ವಿಲೇಜು ಬಂದು ನಮ್ಮ ಮನೆಯಿಂದ ಒಂದು 15 ನಿಮಿಷ ಜರ್ನಿ. ಸರಿ ಅಂತೇಳಿ ಅಲ್ಲಿ ಹೊರಟಿದ್ವಲ್ಲ, ಅದು 1970ರಲ್ಲಿ ಎಜ್ರನ್ ಹಬಿಟಿ ಅನ್ನೋ ವ್ಯಕ್ತಿ ಸ್ಥಾಪನೆ ಮಾಡಿದ್ದಂತೆ ಇದನ್ನು. ಅಲ್ಲಿ ಒಂದು ಬಿಗ್ ಡ್ಯಾಡಿ ಇದೆ ಮೊಸಳೆ, ಅದು ತುಂಬ 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿದೆ ಅಂತೆಲ್ಲ ಹೇಳ್ತಿದ್ರು. ಸರಿ ನೋಡ್ಕೊಂಬರೋಣ ಅಂತೆಲ್ಲ ಹೋಗಿದ್ವಲ್ಲ, ಅಲ್ಲಿ ಹೋಗಿದ ಮೇಲೆ ಗೊತ್ತಾಯಿತು ನಮಗೆ ಅದು ಬಿಗ್ ಡ್ಯಾಡಿ ಅನ್ನೋ ಮೊಸಳೆ ಇತ್ತೀಚೆಗೆ ಸತ್ತಿದೆ ಅಂತ. ಯಾವ ವರ್ಷ ಸತ್ತಿದೆ ಅನ್ನೋ ಮಾಹಿತಿ ಕೊಡಲಿಲ್ಲ ಅವರು. ಇತ್ತೀಚಿನ ವರ್ಷಗಳಲ್ಲಿ ಸತ್ತೋಯ್ತದು ಅಂತ ಹೇಳಿದ್ರು ಅಷ್ಟೇ. ಅದೊಂದು 800 ಕಿಲೋ ತೂಕ ಇತ್ತು ಮತ್ತು 500 ಮೀಟರ್ ಉದ್ದ ಇತ್ತು. ಎಲ್ಲದಕ್ಕಿಂತ ಅದೇ ದೊಡ್ಡ ಮೊಸಳೆ ಅಂತೆಲ್ಲ ಹೇಳಿದ್ರು ವಿನಃ, ಬಟ್ ಯಾವಾಗ ಸತ್ತಿದೆ ಅನ್ನೋ ಮಾಹಿತಿ ಮಾತ್ರ ಕೊಟ್ಟಿಲ್ಲ. ಸರಿ ಅಂತೇಳಿ ಇರೋ ಮೊಸಳೆಗಳನ್ನು ನೋಡಿಕೊಂಡು ಆ ಮೀನು ಹಾವುಗಳನ್ನು ನೋಡ್ಕೊಂಡು ಬರೋಣ ಅಂತಾನೆ ಒಳಗಡೆ ಎಂಟ್ರಿ ಕೊಟ್ವಿ. ಅಲ್ಲಿಗೆ ಹೋದ್ಮೇಲೆ ನೋಡಿದಾಗ ಗೊತ್ತಾಯಿತು 1000 ಮೊಸಳೆಗಳು ಇದ್ದು ಅಷ್ಟೇ, ಅದಕ್ಕೂ ಮೀರಿ ಇರಲಿಲ್ಲ. ಮತ್ತು ಅಲ್ಲಿ ನಮಗೆ ರಿಸೆಪ್ಷನಲ್ಲಿ ಟಿಕೆಟ್ ತೊಗೊಂಡು ಹೋಗೋದಾಗಲೇ ಕೇಳಿದರು, ನಿಮಗೆ ಮೊಸಳೆ ಮಾಂಸ ಎಲ್ಲ ಸಿಗುತ್ತೆ ಬೇಕಾ ಅಂತ. ನಮಗೆ ಬೇಡ ಅಂತ ಹೇಳಿದ್ವಿ. ಆಮೇಲೆ ಅದನ್ನೆಲ್ಲ ನೋಡಿ ಬರ್ತಾ ಇರಬೇಕಾದ್ರೆ ಅಂದ್ಕೊಂಡೆ ನಾನು, ಮೇ ಬಿ ಇವರು ಮೊಸಳೆ ಮಾಂಸ ಮತ್ತು ಅದರಿಂದ ಏನೋ ಎಣ್ಣೆ ತೆಗೆದು ಬಾಡಿಗೆಲ್ಲ ಹಚ್ಕೊಂಡ್ರೆ ಏನೋ ಏನೋ ಬಾಡಿ ಪೇಯ್ನ್ ಆ ಥರದ್ದೇನೋ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗೆ ಅಂದ್ಕೊಂಡೆ ನಾನು, ಈ ಮೊಸಳೆಗಳೆಲ್ಲ ಮೇ ಬಿ ಹೀಗೆ ಖಾಲಿ ಆಗಿದ್ದಾವೇನೋ ಮಾಂಸ ಅದು ಇದೆಲ್ಲ ಯೂಸ್ ಮಾಡಿ ಅಂತ. ಕಾಣಿಸ್ತೈತಾ? ಚಿನ್ನ ಬಾಯಲ್ಲಿ ಕೈಲಿ ಹಿಡ್ಕೊ ಬಾ, ಕೈಲಿ ಹಿಡ್ಕೊ ಬಾ. ಇಲ್ಲ ಬಾರಮ್ಮ, ಏನು ಮಾಡಲ್ಲ.